ನಮಸ್ಕಾರ ಸ್ನೇಹಿತರೆ, ಶ್ರೀ ಕರ್ನಾಟಕಕ್ಕೆ ಸ್ವಾಗತ. ಇವತ್ತು ಒಂದು ಒಳ್ಳೆ ಚರ್ಚೆ ಅಂತ ಅನ್ಕೋಬಹುದು ಅಥವಾ ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಅನ್ಕೋಬಹುದು. ಇವತ್ತೊಬ್ಬರ ಬಗ್ಗೆ ಯಾರ ಬಗ್ಗೆ ಹೇಳಕ್ ಹೋಗ್ತಾರೆ ಅಂದ್ರೆ, ಇವರು ಉತ್ತರ ಕರ್ನಾಟಕ ಅಂದ ತಕ್ಷಣ ನೆನಪಾಗೋ ಮಹಿಳೆ. ಅದರಲ್ಲೂ ರೈತರ ಪರವಾಗಿ ದನಿ ಎತ್ತಿದವರು, ರೈತರಿಗೋಸ್ಕರ ಎಷ್ಟೋ ಬಾರಿ ಜೈಲಿಗೆ ಹೋಗಿ ಬಂದವರು, ಹೋರಾಟ ಅಂತ ಎಷ್ಟೇ ಬಾರಿ ಜೈಲಿಗೆ ಹೋದ್ರು ನಾನು ಹೋರಾಟ ಅನ್ನೋದನ್ನ ನಿಲ್ಸಲ್ಲ ಅನ್ನೋ ಒಂದು ದಿಟ್ಟ ನಿರ್ಧಾರವನ್ನ ಆಗಿನಿಂದಲೇ ಇಟ್ಕೊಂಡು ಬಂದಿರತಕ್ಕಂಥವ್ರು. ಹಾಗಾದ್ರೆ ಅವರ ಹೋರಾಟ ಶುರುವಾಗಿದ್ದ ಯಾಕೆ ಒಬ್ಬ ಮಹಿಳೆಯಾಗಿ ರೈತರ ಪರವಾಗಿ ದನಿ ಎತ್ತಬೇಕು ಅಂತ ಅನ್ನಿಸ್ತು? ಇದಕ್ಕೆ ಏನು ಕಾರಣ? ಇವೆಲ್ಲಗಳನ್ನ ಕೇಳಬೇಕು. ಅದಕ್ಕಿಂತ ಮುಖ್ಯವಾಗಿ ನೀವೆಲ್ಲೂ ಅವರ ಬಗ್ಗೆ ಒಂದು ಸುದ್ದಿ ಹರಡಿರೋದನ್ನ ಸಾಕಷ್ಟು ಕೇಳ್ತಾರೆ, ಆದ್ರೆ ಅವರು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರಲಿಲ್ಲ. ಇವತ್ತು ಅವ್ರು ಏನ್ ಅನ್ಕೋತಾರೋ, ಬಟ್ ನಾನಂತೂ ನೇರವಾಗಿ ಕೇಳಲೇಬೇಕು ಅನ್ಕೊಂಡಿದ್ದೀನಿ. ಅದನ್ನ ನಿಮ್ಮ ಮುಂದೆ ಕೂಡ ತರ್ತೀನಿ, ಅವ್ರನ್ನ ಪರಿಚಯ ಮಾಡ್ತಾ ಹೋಗ್ತೀನಿ. ಅವ್ರು ಯಾರಲ್ಲ, ಮಂಜುಳಾ ಪೂಜಾರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೇಡಮ್, ನನ್ನ ಮೊದಲ ಪ್ರಶ್ನೆ, ನೀವು ಒಬ್ಬ ಉತ್ತರ ಕರ್ನಾಟಕದಲ್ಲಿ ರೈತ ಮಹಿಳೆಯಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಈ ಹೋರಾಟದ ಜೊತೆಗೆ ನನಗೆ ಕೇಳ್ಬೇಕನ್ಸಿರೋದು, ಮಂಜುಳಾ ಪೂಜಾರ್ ಅವರ ಹಿನ್ನೆಲೆ. ಒಬ್ಬ ರೈತನ ಮಗಳು, ಸಾಮಾನ್ಯ ರೈತನ ಮಗಳು. ಅದ್ರ ಹೋರಾಟ ಮೊದಲು ಕನ್ನಡ ಪರ ಹೋರಾಟ ಮಾಡಿದೆ. ಕಾಲೇಜ್ ಡೇಯಿಂದ ಹೋರಾಟ ಮಾಡಿದೆ. ಆ ನಂತರ ನಮ್ಮ ಸಣ್ಣ ಪುಟ್ಟನ ನಮ್ಮ ತಾಲೂಕಿನಾಗ ಗ್ರಾಮದಾಗ ಬಗೆಹರಿಸ್ಕೊಂತ ಬಂದಾಗ ಎಲ್ಲ ರೈತರೇನಂದ್ರು, ಕನ್ನಡ ಪರ ಹೋರಾಟ ಅಷ್ಟ ಮಾಡ್ತಿಲ್ಲಮ್ಮ, ರೈತ ಪರ ಹೋರಾಟ ಮಾಡು, ರೈತ ಸಂಘಟನೆ ಕಟ್ಟು ಅಂತ ಹೇಳಿದ್ರು. ಹಾಗಾಗಿ ನಾವು ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಬಣಕ್ಕೆ ಹೋದ್ವಿ. ಹೋರಾಟ ಹಂಗೆ ಮುಂದುವರ್ಸ್ಕೊಂತ ಬಂದೆ. ನಾನು ಬೆಂಗಳೂರಿಗೆ ಹೋದ್ವಿ. ನಾವು ಕೃಷಿ ಕಾನೂನು ವಿರುದ್ಧ ಒಂದು ಹೋರಾಟ ಹಮ್ಮಿಕೊಂಡಿದ್ರು. ನಾ ರಾತ್ರಿ ಮನೇಲಿ ಯಾರು ಬೇಡ ಅಂದ್ರು, ಹೋಗ್ಬೇಡ ಅಂದ್ರು. ಬೇಡ, ಹೋಗೋದ್ ಬೇಡ, ಬೆಂಗಳೂರು ತನಕ ನೀ ಏನ್ ಹೋಗ್ತೀಯ ಅಂದ್ರು. ಅದ್ರ ಹಿಂದಿನ ದಿನ ಮಂಜುಳಾ ಪೂಜಾರ್ ಯಾರು ಅನ್ನೋದು ಗೊತ್ತಿರ್ಲಿಲ್ಲ. ಮಾರನೇ ದಿನ ಬೆಳಕರ್ದ ಇಡೀ ಕರ್ನಾಟಕಕ್ಕೆ ಗೊತ್ತಾಯ್ತು ಮಂಜುಳಾ ಪೂಜಾರ್ ಯಾರು ಅಂತ. ಎಲ್ಲ ನ್ಯೂಸ್ ಅಲ್ಲಿ ಹೌದು. ಯಾಕಂತಂದ್ರ ನಾನು ನಿಸ್ವಾರ್ಥದಿಂದ ಮಾತಾಡಿದೆ. ಯಾರು ಹೇಳ್ಕೊಟ್ರ ಬಂದ್ಬಿಡಂತದಲ್ಲ, ಅದೇನು ಹೊಟ್ಟೆಲ್ ಸಂಕಟ. ಸದನದಾಗ ಕುತ್ಕೊಂಡು ಮಂತ್ರಿಗಳು MLAಗಳು ಚರ್ಚೆ ಮಾಡ್ತಿರ್ತಾರ. ಅಂದ್ರ ಬಿಜೆಪಿ ಸರ್ಕಾರ ಇದ್ದಾಗ ರೈತರು ಇಲ್ಲಿ ಬಿಸಿಲಾಗ ಉಪವಾಸ, ಎಲ್ಲ ವಯಸ್ಸಾದರು ಚಕ್ರ ಬಂದು ಬೀಳತ್ತಾರ ಹೊಟ್ಟೆ ಕೂಳಿಂದ ಹೋರಾಟ ಮಾಡಿ ಮಾಡಿ. ಈಗ ಚುನಾವಣೆ ಬಂದಾಗ ಅವ್ರ ಮನೆಗೆ ರಾತ್ರಿ ಅಡ್ಡಾಡ್ತಿರ್ತೀರಿ, ಓಟ್ ಹಾಕ್ರಿ ಓಟ್ ಹಾಕ್ರಿ, ಅವ್ವ ತಾಯಿ ಅಪ್ಪ ನಾ ನಿಮ್ ಮಗ, ನಾ ರೈತನ ಮಗ ಅಂತ. ಆದ್ರೆ ರೈತರು ಬಂದು ಹೋರಾಟ ಮಾಡಕತ್ತಾರ ಬೆಂಗಳೂರು ರಾಜ್ಯದಾಗ ಅಂದ್ರ ಬಂದು ಒಬ್ಬರ MLA ಮಂತ್ರಿ ನೋಡ್ಬೇಕು, ಯಾಕೆ ನೋಡ್ಲಿಲ್ಲ? ಚರ್ಚೆ ಮಾಡಕತ್ತಾರ ಇವ್ರು. ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಬಂದ್ರು, ಎಲ್ಲ ಪ್ರಸಾರ ಆಗತೈತೆ, ಅವ್ರಿಗೆ ನೋಡಾಕತ್ತಾರ. ಅಲ್ಲೇ ವಿಧಾನಸೌಧ ಕುತ್ಕೊಂಡು ಮಾತಾಡಕತ್ತಾರ, ಅವ್ರು ನೋಡಾಕತ್ತಾರ. ಕಷ್ಟಪಟ್ಟರು ಬರ್ಲಿ ಬಿಡು, ಬಿದ್ರು ಬಿಲ್ಲಿ ಸಾಯಿ ಅನ್ನೋ ಜನ ಇವ್ರು. ಅಂದ್ರೆ ರೈತರಿಂದ ನೀವು ಇಡೀ ದೇಶಕ್ಕೆ ಕಣ್ಣು ಹಾಕೋನು ನಾವು, ನಮ್ಮ ರೈತರು. ರೈತರಿಗೆ ಕಷ್ಟ ಬಂದಾಗ ಹೋರಾಟ ಮಾಡಿದಾಗ ಯಾಕೆ ಹೋರಾಟ ಮಾಡತ್ತೀರಿ, ನಿಮ್ಗೇನ್ ಕಷ್ಟ ಅಂತ ಕೇಳಕ್ ಒಬ್ಬ MLA ಇಲ್ಲ, ಒಬ್ಬ ಮಂತ್ರಿ ಇಲ್ಲ. ಅವಾಗ ನಾನು ಸರ್ಕಾರ ವಿರುದ್ಧ ಧ್ವನಿ ಎತ್ತಲೇಬೇಕಾಗ್ತೈತಿ ಸಹೋದರ, ಧ್ವನಿ ಎತ್ತಿದೆ ನಾನು. ಇನ್ನೊಂದು ಪ್ರಶ್ನೆ ಬರುತ್ತೆ ನನಗೆ, ರೈತ ಹೋರಾಟಕ್ಕೆ ಯಾವಾಗಿಂದ ಸಜ್ಜುಗೊಂಡ್ರಿ ಅನ್ನೋದನ್ನ ಹೇಳಿದ್ರಿ. ನಮ್ಗೆ ನಿಮ್ಮ ಸಣ್ಣ ವಯಸ್ಸಿನಿಂದ ಕೂಡ ಅದು ಒಳಗಡೆ ಬಂದ್ರಿ, ಹೋರಾಟ ಮಾಡ್ಲೇಬೇಕಂತ. ನೀವೇ ಯಾಕೆ ಹೋರಾಟ ಮಾಡ್ಬೇಕು ಅಂದ್ರೆ, ನನ್ನ ಪ್ರಶ್ನೆ ನೇರವಾದ ಪ್ರಶ್ನೆ. ತುಂಬಾ ಜನ ರೈತ ಸಂಘಟನೆಗಳಿದ್ದಾವೆ, ಎಷ್ಟೋ ಜನ ರೈತರಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತ ಇದ್ದಾರೆ. ಒಬ್ಬ ಮಹಿಳೆಯಾಗಿ ನೀವು ನಾನು ಹೋರಾಟ ಮಾಡ್ತೀನಿ ಅಂತ ಕಾಲ್ ಕೆತ್ತಿದ್ದು ಯಾವಾಗ? ಹೋರಾಟಕ್ಕೆ ಸಪೋರ್ಟ್ ಮಾಡ್ಬೇಕು ಅಂತ ನಿಂತ್ಕೊಂಡಿದ್ದೆ ಯಾವಾಗ? ಇದಕ್ಕೆ ನಿಮ್ಮ ಮನೆ ಸಪೋರ್ಟ್ ಹೇಗಿತ್ತು? ನಮ್ಮ ಮನೆಯವ್ರ ಸಪೋರ್ಟ್ ಎಲ್ಲ ಬಹಳ, ನಮ್ಮ ತಾಯಿ ಬೆಂಬಲ ಬಹಳ. ಮೊದಲನೇದಾಗಿ ಭಯ ಪಡೋರು, ಹೊರಗೆ ಹೆಣ್ಮಗಳು ಹೋಗಿ ಎಷ್ಟು ರಾತ್ರಿ ಇಲ್ಲಿ ಹಾಗಾದ್ರೆ ಲೋಕಲ್ ನಲ್ಲಿ ಹೋರಾಟ ಮಾಡ್ತಿದ್ವಿ ನಾವು. ಅವಾಗ ಭಯ ಪಡ್ಕೊಳ್ಳೋರು, 8 ಗಂಟೆ ಆದ್ರೆ ಅದೊಂದು ಪಂಚಾಯತಿ ಬಗ್ಗೆ ಸಪೋದ ಸಣ್ಣ ಪುಟ್ಟ ಇವಾಗ ನೋಡಿದ್ದೈತಿ ಎಷ್ಟೋ ಸರಿ. ಭಯ ಪಡ್ಕೊಂಡಾಗ ಹಂಗೆಲ್ಲ ಭಯ ಪಡಬಾರ್ದು, ನಮ್ದು ಋಣ ಐತಿ, ರೈತರದ್ದು ಏನ ತೀರ್ಸೋದು, ಆ ಋಣ ತೀರ್ಸ್ಬೇಕು ನಾವು. ಎಲ್ಲರಿಗೂ ಅವಕಾಶ ಕೂಡ್ ಬರಲ್ಲ, ನನಗ್ ಕೂಡ್ ಬಂದೈತಿ, ನಾನು ಅದನ್ನ ಒಂದೇನ ಸಮಾಜಕ್ಕೆ ಸೇವೆ ಮಾಡ್ತೇನೆ ಅನ್ನೋದನ್ನ ನಮ್ಮ ತಾಯಿಗೆ ಹೇಳ್ತಿದ್ದೆ ನಾನು. ಹೋರಾಟ ಆದ್ಮೇಲೆ ಈ ಪೊಲೀಸರು ಬರೋದು ಸಹಜ, ನಿಮ್ಮನ್ನ ಬಂಧಿಸೋದು ಸಹಜ. ಎಷ್ಟು ಬಾರಿ ಜೈಲಿಗೆ ಹೋಗಿದ್ದೀರಿ, ಎಷ್ಟು ಬಾರಿ ಬಂಧನಕ್ಕೊಳಗಾಗಿದ್ದೀರಿ? ನಿಮಗೆ ಮರೆಯಲಾಗದಂತ ಘಟನೆ ಯಾವುದು? ಯಾವ ಹೋರಾಟಕ್ಕಾಗಿ ಬಂಧನ ಆಗಿದ್ದು ನಿಮಗೆ ಬೇಸರ? ನಮ್ಮ ರೈತರಿಗೋಸ್ಕರ
ಹೋರಾಟ ಮಾಡ್ಬೇಕಾದ್ರ ಎಷ್ಟೋ ಸರಿ ಲಾಠಿ ಏಟ್ ತೆಲಿಗ್ ಬಿದ್ದವು, ಕೂದ್ಲ ಸುಗ್ಗಿ ಕಿತ್ಕೊಂಡ್ ಹೋಗ್ಯಾವ. ಯಾಕಂದ್ರೆ ಜುಟ್ಲ ಹಿಡಿದ್ ಜಗ್ಗಿ ಆಡ್ಬಿಡ್ತಾನ. ನಾವು ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂತ ಹೋಗ್ತೇವಿ, ಅವ್ರ ಏನ್ ಮಾಡ್ತಾರ, ಪೊಲೀಸರು ತಡೆಯಕ್ ಪ್ರಯತ್ನ ಮಾಡ್ತಾರ. ನಾವು ಬಿಡಂಗಿಲ್ಲ, ನಮ್ಮ ಶಕ್ತಿ ದೊಡ್ಡದ ನಮ್ಮ ರೈತರದ ನಾವು ಮುನ್ನುಗ್ತಿರ್ತೇವಿ. ಅವಾಗ ಸಿಕ್ಕಾಪಟ್ಟೆ ಹೊಡೆತ ಬಿದ್ದವು, ಅವಾಗ ಬದಿಸಿದಾರ ಕೂಡ ನಮ್ಮನ್ನ. ಮೈ ಬಟ್ಟೆ ಎಲ್ಲ ಕಿತ್ಕೊಂಡ್ ಹೋಗಿರ್ತಾವ. ಇದಕ್ಕೆಲ್ಲ ಈ ಮನೆಯಲ್ಲಿ ತಾಯಿ ಆಗಿರ್ಬೋದು, ಇವರೆಲ್ಲ ಇದ್ದಾಗ ಯಾರಿಗೇ ಆಗ್ಲಿ ಮಕ್ಕಳು ಈ ತರ ಗಲಾಟೆಯಲ್ಲೋ ಅಥವಾ ಈ ತರ ಹೊಡೆದಾಟ ಬಂದಾಗ ಬಟ್ಟೆ ಹಾಕೊಳ್ಳೋಷ್ಟು ಮಟ್ಟಕ್ಕೆ ನೀವು ಅನುಭವಿಸಿದಾಗ ಒಂದು ನಿರಾಕರಣೆ ಅಂತೂ ಇರುತ್ತೆ, ಬೇಡ ಈ ತರ ಸಾಕು ಆತರ ಏನು ನಮ್ ತಾಯಿ ಬಾಳ ಆತರ ಬೇಡ ಇರಪ್ಪ ಮಗಳು, ನಿಮಗೆ ಎದಕ್ ಬೇಕು, ಕಣ್ಣಗ ಅಡಿಗೆ ಮಾಡ್ಕೊಂತಾನ ಮನ್ಯಾಗ ಇರು. ಇಲ್ಲ ನಾನ್ ಬ್ಯಾಡ ಅಂದ್ರೆ ನಮ್ಮ ರೈತರು ನನ್ ಬಿಡಲ್ಲ, ನನ್ ಜನ ಅದಲ್ಲ, ನನ್ ಜನರಿಗೋಸ್ಕರ ಏನಾರ ಮಾಡ್ಬೇಕು. ಎಲ್ರಿಗೂ ಆಗೋದಿಲ್ಲ, ಪ್ರತಿಯೊಬ್ರು ಹೊರಗಡೆ ಹೋಗಿ ಧೈರ್ಯದಿಂದ ಮುನ್ನುಗ್ಬೇಕನ್ನೋರು ಇರಂಗಿಲ್ಲ. ಅದು ದೇವ್ರೊಬ್ರು ಒಬ್ರು ಹಣೆ ಬರದಲ್ಲಿ ಬರಕ್ ಕಳ್ಸ್ಬಿಟ್ಟಿರ್ತಾನ. ಹಂಗಾಗಿ ನಾನ್ ಈ ಭೂಮಿಗೆ ಏನಾದ್ರೂ ಋಣ ತೀರ್ಸ್ಬೇಕಲ್ವಾ, ಚಿಂತೆ ಮಾಡಬೇಡ, ನಾನ್ ಹೋಗಿ ಬರ್ತೇನೆ, ನಿನ್ನ ಆಶೀರ್ವಾದ ಇರ್ಲಿ, ರೈತರ ಆಶೀರ್ವಾದ ವಿರೋಧ ಮಾಡಿದಂತೂ ಇದೆ. ಬೇಡ ಅಂತಾರ, ಬಾಳ ಸರಿ ಅಂತಾರ, ಬೇಡ ಬೇಡ ನೀನೇನ್ ಹೋಗ್ತೀಯ, ಸರಿ ಇರಲ್ಲ ಅಂತ